ಒಬ್ಬನು ದೇವತೆಗಳನ್ನೇ ಸೋಲಿಸಿದವನು, ಒಬ್ಬನು ಶಿವನನ್ನು ಸಂತೋಷಪಡಿಸಿದಂತಹ ಭಕ್ತ, ಒಬ್ಬನು 4 ವೇದಗಳನ್ನು ಸಂಪೂರ್ಣವಾಗಿ ಅರಿತ ಮಹಾನ್ ಪಂಡಿತ. ಆದರೆ ಆ ವ್ಯಕ್ತಿ ತನ್ನ ಅಹಂಕಾರದಿಂದ ತನ್ನನ್ನೇ ತಾನು ನಾಶ ಮಾಡಿಕೊಂಡನು. ಆ ವ್ಯಕ್ತಿ ಯಾರು ಗೊತ್ತಾ? ಅವನೇ ರಾವಣ. ಸ್ನೇಹಿತರೆ, ನಾವು ರಾವಣ ಅಂದಾಗ ನಮ್ಮ ಮನಸ್ಸಿಗೆ ಬರುವುದು 10 ತಲೆಗಳಿರುವ ಒಬ್ಬ ಕ್ರೂರ ರಾಕ್ಷಸ. ಆದರೆ ನಿಜವಾಗಿಯೂ ರಾವಣ ಕೇವಲ ಒಬ್ಬ ಖಳನಾಯಕನ ಅಥವಾ ಮಿಸ್ಅಂಡರ್ಸ್ಟ್ಯಾಂಡೆಡ್ ಜೀನಿಯಸ್ನ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾವಣನ ಹುಟ್ಟಿನಿಂದ ಹಿಡಿದು ಅವನ ಮರಣದವರೆಗೂ ಅವನ ಜೀವನದ ಎಲ್ಲಾ ರಹಸ್ಯಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತೇವೆ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಗೆ ನೀವು ರಾವಣನ ಮೇಲೆ ಇಟ್ಟಿರುವ ಅಭಿಪ್ರಾಯವೇ ಬದಲಾಗಬಹುದು. ಹಾಗಾಗಿ ಈ ವಿಡಿಯೋನ ಕಂಟಿನ್ಯೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್, ಅದೇ ತರ ಕುತೂಹಲವಾಗಿರುತ್ತೆ. ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷ್ಣುವಿನ ದ್ವಾರಪಾಲಕರಾಗಿದ್ದ ಜಯ ಮತ್ತು ವಿಜಯರು ಒಮ್ಮೆ ಬ್ರಹ್ಮನ ಮಾನಸ ಪುತ್ರರಾದ ಸನತ್ ಕುಮಾರರನ್ನು ಒಳಗೆ ಬಿಡದೆ ತಡೀತಾರೆ. ಇದರಿಂದ ಕೋಪಗೊಂಡ ಮುನಿಗಳು ಅವರಿಗೆ ಭೂಮಿಯ ಮೇಲೆ ರಾಕ್ಷಸರಾಗಿ ಹುಟ್ಟಿರಿ ಅಂತ ಶಾಪ ಕೊಡ್ತಾರೆ. ವಿಷ್ಣು ಅವರಿಗೆ 2 ಆಯ್ಕೆಗಳನ್ನ ನೀಡ್ತಾನೆ. 7 ಜನ್ಮಗಳ ಕಾಲ ಭಕ್ತರಾಗಿ ಹುಟ್ಟುವುದು ಅಥವಾ 3 ಜನ್ಮಗಳ ಕಾಲ ಶತ್ರುಗಳಾಗಿ ಹುಟ್ಟುವುದು, ಯಾವ್ದು ಬೇಕು ಆಯ್ಕೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಬೇಗನೆ ವಿಷ್ಣುವನ್ನು ಸೇರುವ ಬಯಕೆಯಿಂದ ಅವರು ಶತ್ರುಗಳಾಗಿ ಹುಟ್ಟು ಆಯ್ಕೆಯನ್ನ ಮಾಡ್ಕೊಳ್ತಾರೆ. ತಮ್ಮ 2ನೇ ಜನ್ಮದಲ್ಲಿ ಅಂದ್ರೆ ತ್ರೇತಾಯುಗ ಅವರು ರಾವಣ ಮತ್ತು ಕುಂಭಕರ್ಣರಾಗಿ ಹುಡ್ತಾರೆ. ರಾವಣನ ತಂದೆ ವಿಶ್ರಮ ಮುನಿ ಬ್ರಹ್ಮನ ಮಾನಸ ಪುತ್ರರಾದ ಪುಲಸ್ತ್ಯ ಮಹರ್ಷಿಗಳು ಮಗ. ಅವನ ತಾಯಿ ಅಂದ್ರೆ ರಾವಣನ ತಾಯಿ ಕೈಕಸಿ ರಾಕ್ಷಸ ಕುಲದವಳು. ರಾಕ್ಷಸರ ಕಳೆದು ಹೋದ ವೈಭವವನ್ನು ಮರಳಿ ಪಡೆಯಲು ಕೈಕಸಿಯು ಅಶುಭ ಸಂಧ್ಯಾಕಾಲದಲ್ಲಿ ವಿಶ್ರಮ ಮುನಿಗಳನ್ನು ಹೋಲಿಸಿಕೊಂಡು 10 ತಲೆಗಳಿರುವ ಬಾಲಕನಿಗೆ ಜನ್ಮ ನೀಡುತ್ತಾಳೆ. ಆದ್ರೆ ಈ 10 ತಲೆಗಳ ರಹಸ್ಯ ಏನು? ಪುರಾಣಗಳ ಪ್ರಕಾರ ಈ 10 ತಲೆಗಳು ಅವನ ಅಪಾರ ಜ್ಞಾನದ ಸಂಕೇತ. ಅಂದ್ರೆ 4 ವೇದಗಳು, 6 ಶಾಸ್ತ್ರಗಳ ಮೇಲಿದ್ದ ಅವನ ಹಿಡಿತವನ್ನು ಈ 10 ತಲೆಗಳು ಪ್ರತಿನಿಧಿಸುತ್ತದೆ. ಬೆಳೆಯುತ್ತಾ ದಶಾನನು ಮಹಾಜ್ಞಾನಿ ಆಗ್ತಾನೆ. ಆಯುರ್ವೇದ, ಜ್ಯೋತಿಷ್ಯ ಮತ್ತು ಸಂಗೀತದಲ್ಲಿ ಪ್ರವೀಣನಾಗ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಗೂಢ ರಹಸ್ಯಗಳನ್ನು ಒಳಗೊಂಡ ರಾವಣ ಸಂಹಿತೆ ಎಂಬ ಗ್ರಂಥವನ್ನು ರಚಿಸ್ತಾನೆ. ಆದ್ರೆ ಜ್ಞಾನದ ಜೊತೆ ಅವನ ತಾಯಿಯ ಕಡೆ ರಾಕ್ಷಸ ಗುಣಗಳು ಮತ್ತು ಅಹಂಕಾರವು ಬೆಳೀತಾ ಹೋಗುತ್ತೆ. ತನ್ನ ಅಣ್ಣನಾದ ಕುಬೇರನ ಸಮೃದ್ಧಿಯನ್ನು ನೋಡಿ ಅಸೂಯೆ ಪಟ್ಕೊಳ್ತಾನೆ. ಅವನಿಂದ ಬಲವಂತವಾಗಿ ಚಿನ್ನದ ಲಂಕಾಪುರಿ ಮತ್ತು ಮನಸ್ಸಿನ ವೇಗದಲ್ಲಿ ಚಲಿಸುವ ಪುಷ್ಪಕ ವಿಮಾನವನ್ನು ಕಿತ್ಕೊಳ್ತಾನೆ. 3 ಲೋಕಗಳ ಒಡೆಯನಾಗಬೇಕೆಂಬ ಅಹಂಕಾರದಿಂದ ಒಮ್ಮೆ ಕೈಲಾಸ ಪರ್ವತವನ್ನೇ ಬುಡಮೇಲು ಮಾಡಲು ಹೋಗ್ತಾನೆ. ಅಲ್ಲಿ ಶಿವನ ವಾಹನ ನಂದಿಯನ್ನು ನೋಡಿ ಕಪಿಮುಖದವನು ಅಂತ ಅಪಹಾಸ್ಯ ಮಾಡ್ತಾನೆ. ಆಗ ನಂದಿಯು, ಯಾವ ಜೀವಿಗಳನ್ನು ನೀನು ಅಸಹ್ಯವಾಗಿ ಭಾವಿಸುತ್ತಿದ್ದೀಯೋ ಅದೇ ಕಪಿಗಳಿಂದಲೇ ನಿನ್ನ ನಾಶವಾಗುತ್ತದೆ ಅಂತ ಶಾಪ ಕೊಡ್ತಾನೆ. ರಾವಣನು ತನ್ನ 20 ಕೈಗಳಿಂದ ಪರ್ವತವನ್ನು ಎತ್ತಲು ಹೋದಾಗ ಶಿವನು ಕೇವಲ ತನ್ನ ಕಾಲಿನ ಹೆಬ್ಬರಳಿಂದ ಪರ್ವತವನ್ನು ಒತ್ತಿ ಹಿಡಿತಾನೆ. ರಾವಣನ ಕೈಗಳು ಕೋಟ್ಯಾಂತರ ಟನ್ ತೂಕದ ಪರ್ವತದ ಕೆಳಗಡೆ ಸಿಲುಕಾಕೊಳ್ತವೆ. ಆ ಭೀಕರ ನೋವಿನಲ್ಲಿ ಅವನ ಅಹಂಕಾರ ಮುರಿದು ಬಿದ್ದಿತ್ತು. ಅವನು ತನ್ನ ನರಗಳನ್ನೇ ಕಿತ್ತು ವೀಣೆಯನ್ನಾಗಿ ಮಾಡಿ ಮಹಾದೇವನನ್ನು ಒಲಿಸಿಕೊಳ್ತಾನೆ. ಶಿವತಾಂಡವ ಆಡ್ತಾನೆ. ಅವನ ಸಂಗೀತ ಮತ್ತು ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಚಂದ್ರಹಾಸ ಎಂಬ ಖಡ್ಗವನ್ನು ನೀಡಿ ರಾವಣ ಎಂಬ ಹೆಸರನ್ನ ಇಡ್ತಾನೆ. ರಾವಣ ಅಂದ್ರೆ ಎಲ್ಲರನ್ನು ಅಳುವಂತೆ ಮಾಡುವವನು ಅಂತ. ಇಷ್ಟೇ ಅಲ್ಲ, ರಾವಣನು ಘೋರ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ತನಗೆ ದೇವತೆಗಳು, ಗಂಧರ್ವರು, ರಾಕ್ಷಸರಿಂದ ಸಾವು ಬಾರದಂತೆ ಅಮರತ್ವದ ವರವನ್ನ ಪಡೆದಿರ್ತಾನೆ. ಆದರೆ ಅಹಂಕಾರದಿಂದ ಮನುಷ್ಯರು ಮತ್ತು ವಾನರರನ್ನು ತುಚ್ಛವೆಂದು ನಿರ್ಲಕ್ಷ್ಯ ಮಾಡಿದ್ದನು. ಗೋಕರ್ಣದಲ್ಲಿ ಶಿವನಿಂದ ಆತ್ಮಲಿಂಗವನ್ನು ಪಡೆದಾಗಲೂ ಗಣಪತಿಯು ಬ್ರಾಹ್ಮಣ ಬಾಲಕನ ವೇಷದಲ್ಲಿ ಬಂದು ಆ ಆತ್ಮಲಿಂಗವು ಲಂಕೆಯನ್ನು ತಲುಪದಂತೆ ಭೂಮಿಯ ಮೇಲೆ ಇಡುವಂತೆ ಮಾಡಿ ರಾವಣನಿಗೆ ಪಾಠವನ್ನ ಕಲಿಸ್ತಾನೆ. ರಾವಣನ ಆಳ್ವಿಕೆಯಲ್ಲಿ ಲಂಕಾಪುರಿ ಚಿನ್ನದಿಂದ ಕಂಗೊಳಿಸಿತು. ಆದರೆ ಅವನ ವೈಯಕ್ತಿಕ ಜೀವನ ಕಾಮ ಮತ್ತು ದರ್ಪದಿಂದ ಕೂಡಿತು. ಅವನ ಪತ್ನಿ ಮಂಡೋದರಿ. ಆದರೆ ಮಂಡೋದರಿಯ ನಿಜವಾದ ಹುಟ್ಟಿನ ರಹಸ್ಯ ಗೊತ್ತಾ? ಬನ್ನಿ ಅದನ್ನ ಒಂದು ತಿಳ್ಕೊಂಡ್ಬಿಡೋಣ ಚಿಕ್ಕದಾಗಿ. ತನ್ನ ಹಿಂದಿನ ಜನ್ಮದಲ್ಲಿ ಆಕೆ ಒಂದು ಕಪ್ಪೆಯಾಗಿದ್ದಳು. ವೃತ್ಸಮದ ಮಹರ್ಷಿಗಳು ತಪಸ್ಸಿನಲ್ಲಿದ್ದಾಗ ಹಾವೊಂದು ಅವರು ಮಂತ್ರಿಸಿಟ್ಟಿದ್ದ ಹಾಲಿನ ಪಾತ್ರೆಗೆ ವಿಷವನ್ನ ಕಕ್ಕುತ್ತದೆ. ಋಷಿಗಳ ಪ್ರಾಣ ಉಳಿಸಲು ಆ ಚಿಕ್ಕ ಕಪ್ಪೆ ಯೋಚನೆ ಮಾಡದೆ ಆ ವಿಷದ ಹಾಲಿನ ಪಾತ್ರೆಗೆ ಜಿಗಿದು ಪ್ರಾಣ ತ್ಯಾಗ ಮಾಡುತ್ತದೆ. ಆಕೆಯ ತ್ಯಾಗಕ್ಕೆ ಮೆಚ್ಚಿದ ಮುನಿಗಳು ಆಕೆಗೆ ದಿವ್ಯ ಸೌಂದರ್ಯವುಳ್ಳ ಹೆಣ್ಣು ಮಗಳ ರೂಪವನ್ನು ನೀಡುತ್ತಾರೆ. ಕಪ್ಪೆಯ ಹೊಟ್ಟೆಯಿಂದ ಜನಿಸಿದ ಕಾರಣ ಆಕೆಗೆ ಮಂಡೋದರಿ ಅಂತ ಹೆಸರಿಡಲಾಗುತ್ತೆ. ಆಕೆ ಅಪಾರ ಜ್ಞಾನಿ, ಸದಾ ಧರ್ಮದ ಹಾದಿಯಲ್ಲಿ ನಡೀತಿದ್ದವಳು, ಮಹಾನ್ ಸಾಧ್ವಿ ಕೂಡ. ರಾವಣನ ಯುದ್ಧದ ದಾಹವನ್ನು ಕಡಿಮೆ ಮಾಡಲು ಆಕೆ ಚದುರಂಗದ ಆಟವನ್ನೇ ಕಂಡಿಡಿದಿದ್ದು ಅಂತ ಹೇಳಲಾಗುತ್ತೆ. ಮಂಡೋದರಿಯಂತಹ ಪತ್ನಿ ಇದ್ದರೂ ರಾವಣನ ಕಣ್ಣು ಬೇರೆ ಸ್ತ್ರೀಯರ ಮೇಲಿತ್ತು. ಆದರೆ ರಾವಣ ಸೀತೆಯನ್ನು ಅಪಹರಿಸಿದರೂ ಅಶೋಕ ವಾಟಿಕೆಯಲ್ಲಿ ಅವಳನ್ನು ಎಂದಿಗೂ ಬಲವಂತವಾಗಿ ಮುಟ್ಟಲಿಲ್ಲ. ಇದಕ್ಕೆ ಕಾರಣ ಅವನಿಗೆ ಸ್ತ್ರೀಯರ ಮೇಲಿದ್ದ ಗೌರವವಲ್ಲ, ಬದಲಾಗಿ ಅವನಿಗೆ ಸಿಕ್ಕಿದ್ದ ಒಂದು
ಭೀಕರ ಶಾಪ. ರಾವಣನು ಒಮ್ಮೆ ಕುಬೇರನ ಮಗ ನಲಕುವರನ ಪತ್ನಿ ರಂಬೆಯನ್ನು ಬಲವಂತವಾಗಿ ಅನುಭವಿಸಿದಾಗ, ಇನ್ನು ಮುಂದೆ ಯಾವುದೇ ಸ್ತ್ರೀಯನ್ನು ಅವಳ ಅನುಮತಿ ಇಲ್ಲದೆ ಮುಟ್ಟಿದರೆ ನಿನ್ನ ತಲೆ 1000 ಚೂರುಗಳಾಗುತ್ತವೆ ಅಂತ ನಲಕುವರ ಘೋರ ಶಾಪವನ್ನ ಕೊಟ್ಟಿದ್ದ. ಹಾಗಾಗಿ ಯಾವುದೇ ಸ್ತ್ರೀಯನ್ನು ಅವಳ ಅನುಮತಿ ಇಲ್ಲದೆ ಅವನು ಮುಟ್ತಾ ಇರಲಿಲ್ಲ. ರಾವಣನ ವಿನಾಶ ಶುರುವಾಗಿದ್ದೇ ಸೀತಾಪಹರಣದಿಂದ. ತನ್ನ ತಂಗಿ ಶೂರ್ಪಣಖಿಯ ಮೂಗು ಕತ್ತರಿಸಿದ್ದಕ್ಕೆ ಸೇಡು ತೀರಿಸಿಕೊಳ್ಳುವುದು ಕೇವಲ ಒಂದು ನೆಪವಾಗಿತ್ತು ಅಷ್ಟೇ. ಸೀತೆಯ ಸೌಂದರ್ಯದ ಬಗ್ಗೆ ಕೇಳಿ ಕಾಮ ಮತ್ತು ಅಹಂಕಾರಕ್ಕೆ ಮಾರು ಹೋಗಿ ಮಾರೀಚನ ಸಹಾಯದಿಂದ ಚಿನ್ನದ ಜಿಂಕೆಯ ಮಾಯೆ ಒಡ್ಡಿ ಸೀತೆಯನ್ನ ಅಪಹರಿಸ್ತಾನೆ. ಶ್ರೀರಾಮ ವಾನರ ಸೈನ್ಯದೊಂದಿಗೆ ಲಂಕೆಯ ಮೇಲೆ ದಂಡೆತ್ತಿ ಬಂದಾಗ ರಾವಣನ ಸ್ವಂತ ತಮ್ಮ ವಿಭೀಷಣ ಮತ್ತು ಪತ್ನಿ ಮಂಡೋದರಿ ಸೀತೆಯನ್ನು ಹಿಂದಿರುಗಿಸಿ ಶ್ರೀರಾಮನಲ್ಲಿ ಕ್ಷಮೆ ಕೇಳುವಂತೆ ಬೇಡಿಕೊಳ್ತಾರೆ. ಆದರೆ ಮಿತಿ ಮೀರಿದ ಅಹಂಕಾರದಿಂದ ರಾವಣ ತನ್ನ ತಮ್ಮ ವಿಭೀಷಣನನ್ನೇ ಒದ್ದು ಲಂಕೆಯಿಂದ ಹೊರಹಾಕ್ತಾನೆ. ಇದು ರಾವಣನ ಅತಿ ದೊಡ್ಡ ತಪ್ಪು. ಧರ್ಮದ ಹಾದಿ ಹಿಡಿದ ವಿಭೀಷಣ ನೇರವಾಗಿ ಶ್ರೀರಾಮನಲ್ಲಿ ಆಶ್ರಯ ಪಡಿತಾನೆ. ಯುದ್ಧದಲ್ಲಿ ಲಂಕೆಯ ಮಹಾವೀರರು, ತನ್ನ ಮಗ ಇಂದ್ರಜಿತ್ತು ಮತ್ತು ತಮ್ಮ ಕುಂಭಕರ್ಣ ಎಲ್ಲರೂ ಹತರಾಗ್ತಾರೆ. ಕೊನೆಯದಾಗಿ ಶ್ರೀರಾಮ ಮತ್ತು ರಾವಣ ಮುಖಾಮುಖಿ ಆಗ್ತಾರೆ. ರಾಮನು ರಾವಣನ ತಲೆಗಳನ್ನು ಎಷ್ಟೇ ಬಾರಿ ಕತ್ತರಿಸಿದರೂ ಅವು ಮತ್ತೆ ಹುಟ್ಟಿಕೊಳ್ತಿದ್ವು. ದೇವತೆಗಳಿಗೂ ಆತಂಕ ಶುರುವಾಗುತ್ತೆ. ಆ ನಿರ್ಣಾಯಕ ಕ್ಷಣದಲ್ಲಿ ವಿಭೀಷಣನು ರಾವಣನ ಅತಿ ದೊಡ್ಡ ರಹಸ್ಯವನ್ನ ರಾಮನಿಗೆ ತಿಳಿಸ್ತಾನೆ. ಅದು ರಾವಣನ ಅಮರತ್ವದ ರಹಸ್ಯ. ರಾವಣನ ಅಮರತ್ವದ ರಹಸ್ಯ ಇರುವುದು ಅವನ ಒಕ್ಕಲಿನಲ್ಲಿದ್ದ ಅಮೃತದ ಕುಂಡದಲ್ಲಿತ್ತು ಅಂತ ರಾಮನಿಗೆ ಹೇಳ್ತಾನೆ. ಕೊನೆಗೆ ಶ್ರೀರಾಮನು ಮಾತಡಿಯ ಸೂಚನೆಯಂತೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣನ ಒಕ್ಕಲಿನಲ್ಲಿದ್ದ ಅಮೃತವನ್ನು ಒಣಗಿಸಿ ಆ ಅಹಂಕಾರಿ ಸಾಮ್ರಾಟನನ್ನು ನೆಲಕ್ಕುಳಿಸುತ್ತಾನೆ. ರಾವಣ ಸಾವಿನ ಅಂಚಿನಲ್ಲಿದ್ದಾಗ ಭಗವಾನ್ ಶ್ರೀರಾಮನು ಒಂದು ಆಶ್ಚರ್ಯಕರ ಕೆಲಸವನ್ನ ಮಾಡ್ತಾರೆ. ರಾವಣನ ಅಪಾರ ಜ್ಞಾನ ವ್ಯರ್ಥವಾಗಬಾರದಂತ ತನ್ನ ತಮ್ಮ ಲಕ್ಷ್ಮಣನನ್ನು ಅವನ ಬಳಿ ಕಳಿಸಿ ಜ್ಞಾನೋಪದೇಶ ಪಡೆಯಲು ಹೇಳ್ತಾರೆ. ರಾವಣನು ತನ್ನ ಕೊನೆಯ ಉಸಿರೆಳೆಯುವ ಮುನ್ನ ಲಕ್ಷ್ಮಣನಿಗೆ ಜೀವನದ 3 ಅತ್ಯಮೂಲ್ಯ ಪಾಠಗಳನ್ನ ಹೇಳ್ತಾನೆ. ಮೊದಲನೇದು, ಶುಭಶ್ಯ ಶೀಘ್ರಂ. ಒಳ್ಳೆಯ ಕೆಲಸಗಳನ್ನು ತಕ್ಷಣ ಮಾಡಬೇಕು, ಕೆಟ್ಟ ಕೆಲಸಗಳನ್ನು ಆದಷ್ಟು ಮುಂದೂಡಬೇಕು. ನಾನು ಸೀತೆಯನ್ನು ಅಪಹರಿಸಲು ಕ್ಷಣ ಮಾತ್ರವೂ ಯೋಚಿಸಲಿಲ್ಲ, ಆದರೆ ರಾಮನ ಆಶ್ರಯ ಪಡೆಯುವುದನ್ನು ಮುಂದೂಡಿದೆ. ಎರಡನೇದು, ಶತ್ರುವನ್ನು ದುರ್ಬಲ ಎಂದು ತಿಳಿಯಬಾರದು. ನಾನು ಮನುಷ್ಯರು ಮತ್ತು ಕಪಿಗಳನ್ನು ದುರ್ಬಲರೆಂದು ಅಂದುಕೊಂಡೆ, ಆದರೆ ನನ್ನ ವಿನಾಶಕ್ಕೆ ಅದೇ ಕಾರಣವಾಯಿತು. ಇನ್ನು ಮೂರನೇದು, ನಿನ್ನ ಜೀವನದ ರಹಸ್ಯವನ್ನು ಯಾರಿಗೂ ಹೇಳಬೇಡ. ನನ್ನ ಅಮರತ್ವದ ಗುಟ್ಟನ್ನು ವಿಭೀಷಣನಿಗೆ ಹೇಳಿದ್ದೆ, ನನಗೆ ಅದೇ ಮುಳುವಾಯಿತು. ಸ್ನೇಹಿತರೆ, ಈ 3 ವಿಷಯಗಳು ನಮ್ಮ ಜೀವನದಲ್ಲೂ ತುಂಬಾ ಅವಶ್ಯಕವಾಗಿರ್ತಕ್ಕಂಥದ್ದು. ನಾವು ಯಾವುದೇ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇಮ್ಮಿಡಿಯೇಟ್ ಯಾವುದೇ ಯೋಚನೆಗಳನ್ನ ಮಾಡದೇನೆ ಸ್ಟಾರ್ಟ್ ಮಾಡ್ಬೇಕು. ಆದ್ರೆ ಕೆಟ್ಟ ಕೆಲಸಗಳನ್ನ ಯೋಚನೆ ಮಾಡಿ 100 ಸಲ ಯೋಚನೆ ಮಾಡಿ ಮಾಡ್ಬೇಕಾ ಬೇಡವಾ ಅಂತಂದೇಳಿ ಡಿಸೈಡ್ ಮಾಡಿ ಅದನ್ನ ನಿರ್ಧಾರ ಮಾಡ್ಬೇಕು. ಅದೇ ತರ ಶತ್ರುವನ್ನು ದುರ್ಬಲ ಅಂತ ತಿಳ್ಕೊಬಾರ್ದು. ನಾವು ಕಾಂಪಿಟೇಷನ್ ಇದೀವಿ, ಅವ್ರು ಇನ್ನ ಚಿಕ್ಕವರು, ಅವ್ರು ನಮಗೆ ಏನ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದು ತುಂಬಾ ದೊಡ್ಡ ದಡ್ಡತನ ಆಗುತ್ತೆ. ನಮ್ ಕೆಲಸ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಮ್ ಕೆಲಸ ನಾವು 100% ಮಾಡ್ತಾ ಹೋಗ್ಬೇಕು. ಜೊತೆಗೆ ನಮ್ ಜೀವನದ ಯಾವುದೇ ರಹಸ್ಯಗಳನ್ನ ಯಾರಿಗೂ ಹೇಳ್ಕೋಬಾರ್ದು. ತುಂಬಾ ಇಂಪಾರ್ಟೆಂಟ್ ರಹಸ್ಯಗಳನ್ನ ಯಾವ್ದನ್ನು ಹೇಳ್ಕೊಳಕ್ ಹೋಗ್ಬಾರ್ದು. ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಎಲ್ಲಾ ವಿಚಾರಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಳಕ್ ಹೋಗ್ತೀವಿ. ಇದರಿಂದ ನಮ್ಮ ಅವನತಿಗೆ ನಾವೇ ಕಾರಣ ಆಗಿರ್ತೀವಿ. ಇದು ಎಷ್ಟು ಕ್ಲಿಯರ್ ಆಗಿದೆಯಲ್ಲ ರಾವಣ ಹೇಳ್ಕೊಟ್ಟಿದಂತ ಪಾಠ. ಇದನ್ನ ನಾವು ಕೂಡ ಫಾಲೋ ಮಾಡೋಣ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಹೋಗೋಣ. ರಾವಣ ಸತ್ತ ನಂತರ ಏನಾಯ್ತು? ರಾಮನ ಆಜ್ಞೆಯಂತೆ ವಿಭೀಷಣ ಅವನಿಗೆ ರಾಜ ಮರ್ಯಾದೆಯೊಂದಿಗೆ ಅಂತ್ಯಕ್ರಿಯೆ ಮಾಡ್ತಾನೆ. ಆದರೆ ಶ್ರೀಲಂಕಾದ ಕೆಲವು ಸ್ಥಳೀಯರು ಮತ್ತು ಇತಿಹಾಸಕಾರರ ನಂಬಿಕೆಯ ಪ್ರಕಾರ ನಾಗಬುಡಕಟ್ಟಿನವರು ರಾವಣನನ್ನು ಬದುಕಿಸಲು ಪ್ರಯತ್ನಿಸಿದ್ರು. ಅದು ವಿಫಲವಾದಾಗ ಆತನ ದೇಹವನ್ನು ವಿಶೇಷ ಮೂಲಿಕೆಗಳು ಮತ್ತು ಜೇನುತುಪ್ಪವನ್ನು ಬಳಸಿ ಮಮ್ಮಿ ರೂಪದಲ್ಲಿ ಸಂರಕ್ಷಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಇಂದಿಗೂ ಶ್ರೀಲಂಕಾದ ದಟ್ಟ ಕಾಡಿನ ರಹಸ್ಯ ಗುಹೆಯೊಂದರಲ್ಲಿ 8 ಅಡಿ ಉದ್ದದ ಶವಪೆಟ್ಟಿಗೆಯಲ್ಲಿ ರಾವಣನ ದೇಹ ಸುರಕ್ಷಿತವಾಗಿ ಇಡಲಾಗಿದೆ ಅಂತ ಹೇಳಲಾಗ್ತಿದೆ. ಆ ಗುಹೆಯ ಬಳಿ ಹೋದ್ರೆ ಹವಾಮಾನ ಬದಲಾಗುತ್ತಂತೆ ಮತ್ತು ರಹಸ್ಯ ಶಕ್ತಿಗಳು ಅದನ್ನ ಕಾಯ್ತಾ ಇದ್ದಾವೆ ಎಂಬ ನಂಬಿಕೆ ಇಂದಿಗೂ ಇದೆ. ರಾವಣನ ಪಾತ್ರ ಕೇವಲ ಒಬ್ಬ ರಾಕ್ಷಸನದ್ದಲ್ಲ, ಅದೊಂದು ಆಳವಾದ ದೈವಿಕ ಸಂಕಲ್ಪದ ಭಾಗ. ಆತ ಮಹಾಪಂಡಿತ, ಪರಮ ಭಕ್ತ. ತನ್ನ ಸಾವು ಶ್ರೀರಾಮನ ಕೈಯಲ್ಲೇ ಸಂಭವಿಸಿದರೂ ತಾನು ಪಾಪಗಳಿಂದ ಮುಕ್ತನಾಗಿ ವೈಕುಂಠವನ್ನು ಸೇರುತ್ತೇನೆ ಎಂಬ ನಂಬಿಕೆ ರಾವಣನದ್ದಾಗಿತ್ತು. ಆದರೂ ರಾವಣನ ಕತೆ ನಮಗೆಲ್ಲರಿಗೂ ಒಂದು ಎಚ್ಚರಿಕೆ. ಮನುಷ್ಯನ ಬಳಿ ಎಷ್ಟೇ ಜ್ಞಾನ, ಸಂಪತ್ತು, ಶಕ್ತಿ ಇದ್ದರೂ ಅವನ ಮನಸ್ಸಿನಲ್ಲಿ ಅಹಂಕಾರ ಮತ್ತು ಕಾಮ ಮನೆ ಮಾಡಿದರೆ ಅವನ ವಿನಾಶ ಖಂಡಿತ. ನಿಮ್ಮ ಪ್ರಕಾರ ರಾವಣ ನಿಜಕ್ಕೂ ಒಳ್ಳೆಯವನ ಅಥವಾ ಕೆಟ್ಟವನ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್.